ಓಂ ಸೂರ್ಯಾಯ ನಮಃ. ಸಿಂಹರಾಶಿಯವರೇ, ದಯವಿಟ್ಟು ಈ ವಿಡಿಯೋವನ್ನು ಅರ್ಧಕ್ಕೆ ಬಿಟ್ಟು ಹೋಗುವ ತಪ್ಪು ಮಾಡಬೇಡಿ. ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ನಾನು ಹೇಳುವ ಪ್ರತಿಯೊಂದು ಮಾತನ್ನು ಆಳವಾಗಿ ಆಲಿಸಿ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ಅದಕ್ಕೆ ಬಹಳ ದೊಡ್ಡ ಕಾರಣವಿದೆ. ಇದು ಸಾಕ್ಷಾತ್ ಆ ಸೂರ್ಯ ಭಗವಂತನೇ ನಿಮಗೆ ಕೊಡುತ್ತಿರುವ ಎಚ್ಚರಿಕೆ ಹಾಗೂ ಆಶೀರ್ವಾದ. ಥಂಬ್ನೇಲ್ನಲ್ಲಿ ನೀವು ನೋಡಿದ ಆ ದೊಡ್ಡ ಅದೃಷ್ಟ ಮತ್ತು ಎಚ್ಚರಿಕೆ ಕೇವಲ ನಿಮ್ಮ ಗಮನ ಸೆಳೆಯಲು ಬರದದ್ದಲ್ಲ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಎರಡು ಬಹುದೊಡ್ಡ ಘಟನೆಗಳು ನಡೆಯಲಿವೆ. ಒಂದು ಕಡೆ ದೈವವೇ ನಿಮಗೆ ಅತಿ ದೊಡ್ಡ ರಾಜಯೋಗವನ್ನು ಕರುಣಿಸುತ್ತಿದೆ. ಆದರೆ ಅದೇ ಸಮಯದಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಆ ಸಂಪೂರ್ಣ ಅದೃಷ್ಟ ಕೈತಪ್ಪಿ ಹೋಗುವ ಅಪಾಯವೂ ಇದೆ. ಆ ಎಚ್ಚರಿಕೆ ಏನು? ಆ ಅದೃಷ್ಟ ಯಾವುದು? ಜ್ಯೋತಿಷ್ಯಶಾಸ್ತ್ರದ ನಿಖರವಾದ ಲೆಕ್ಕಾಚಾರದೊಂದಿಗೆ ನಾನು ಇಂದು ಬಿಡಿಸಿ ಹೇಳುತ್ತೇನೆ. ಮೊದಲನೆಯದಾಗಿ, ನಿಮ್ಮ ರಾಶಿಯ ಮೂಲಭೂತ ತತ್ವವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸಿಂಹರಾಶಿ ಅಗ್ನಿತತ್ವದ ರಾಶಿ. ನಿಮ್ಮ ಅಧಿಪತಿ ನವಗ್ರಹಗಳ ರಾಜನಾದ ಸ್ವತಃ ಸೂರ್ಯದೇವ. ನಿಮ್ಮದು ಮಖ ನಕ್ಷತ್ರ, ಹುಬ್ಬ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ ಅಥವಾ ಉತ್ತರಾ ನಕ್ಷತ್ರವಾಗಿರಬಹುದು. ಸೂರ್ಯನ ಅಧಿಪತ್ಯ ಇರುವ ಕಾರಣ ಹುಟ್ಟಿನಿಂದಲೇ ನಾಯಕತ್ವದ ಗುಣ, ಲೀಡರ್ಶಿಪ್, ಯಾರಿಗೂ ತಲೆಬಾಗದ ಸ್ವಾಭಿಮಾನ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಈಗ ಜಾತಕದ ಗೋಚಾರ ಫಲದ ಕಡೆ ಗಮನ ಹರಿಸೋಣ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ತಿಂಗಳು ಗ್ರಹಗಳ ಸಂಚಾರ ಬಹಳ ವಿಶಿಷ್ಟವಾಗಿದೆ. ಗುರು ಭಗವಂತನ ದೃಷ್ಟಿ ಮತ್ತು ನಿಮ್ಮ ರಾಶಿಯಾಧಿಪತಿ ಸೂರ್ಯನ ಸ್ಥಾನದಿಂದಾಗಿ ಸಿಂಹರಾಶಿಯವರಿಗೆ ಒಂದು ಅತ್ಯದ್ಭುತವಾದ ದೊಡ್ಡ ಅದೃಷ್ಟ ಒಲಿದು ಬರುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಹೆಸರು ತೆಗೆದುಕೊಂಡರು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಹಣಕಾಸಿನ ವಿಚಾರದಲ್ಲಿ ಸಾಲದ ಬಾಧೆಯಲ್ಲಿ ಬಹಳ ಒದ್ದಾಡಿದ್ದೀರಿ. ಆದರೆ ಈ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ದಿಢೀರ್ ಏರಿಕೆಯಾಗುವ ಯೋಗವಿದೆ. ನಿಂತು ಹೋಗಿದ್ದ ನಿಮ್ಮ ಪ್ರಮುಖ ಕೆಲಸಗಳು, ಕೋರ್ಟ್ ಕಚೇರಿಯ ವ್ಯಾಜ್ಯಗಳು ಅಥವಾ ಆಸ್ತಿ ವಿಚಾರದ ಸಮಸ್ಯೆಗಳು ಈ ತಿಂಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಸಮಾಜದಲ್ಲಿ ನಿಮ್ಮ ಕಳೆದು ಹೋದ ಮರ್ಯಾದೆ, ಸ್ಥಾನಮಾನ, ಬಡ್ಡಿ ಸಮೇತ ವಾಪಸ್ ಸಿಗುವ ಕಾಲ ಸನ್ನಿಹಿತವಾಗಿದೆ. ಇದೇ ಆ ದೊಡ್ಡ ಅದೃಷ್ಟ. ಆದರೆ ಈಗ ಆ ಎಚ್ಚರಿಕೆ ವಿಚಾರಕ್ಕೆ ಬರುತ್ತೇನೆ. ದಯವಿಟ್ಟು ಬಹಳ ಗಮನವಿಟ್ಟು ಕೇಳಿ. ಸಿಂಹರಾಶಿಯವರ ಅತಿ ದೊಡ್ಡ ಶತ್ರು ಯಾರು ಗೊತ್ತಾ? ಹೊರಗಿನವರಲ್ಲ, ನಿಮ್ಮದೇ ಅತಿಯಾದ ಕೋಪ ಮತ್ತು ಜನರ ಮೇಲಿಡುವ ಕುರುಡು ನಂಬಿಕೆ. ಈ ತಿಂಗಳು ನಿಮಗೆ ಅದೃಷ್ಟ ಒಲಿದು ಬರುತ್ತಿದೆ ಎಂದು ನಾನು ಹೇಳಿದೆ. ಆದರೆ ಈ ಸಶುಸನ್ನು ಕಂಡು ಉರಿದುಕೊಳ್ಳುವ ನಿಮ್ಮದೇ ರಕ್ತ ಸಂಬಂಧಿಗಳು, ನಿಮ್ಮದೇ ಸ್ನೇಹಿತರು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ. ಅವರು ಗುಪ್ತ ಶತ್ರುಗಳಾಗಿ ನಿಮ್ಮ ಬೆನ್ನಿಗೆ ಚೂರು ಹಾಕಲು ಕಾಯುತ್ತಿದ್ದಾರೆ. ನಿಮ್ಮಲ್ಲಿರುವ ಕೆಟ್ಟ ಅಭ್ಯಾಸವೆಂದರೆ, ಏನಾದರೂ ಒಂದು ಒಳ್ಳೆ ಕೆಲಸ ಆಗುತ್ತಿದೆ ಎಂದರೆ ಅದು ಆಗುವ ಮುನ್ನವೇ ಊರೆಲ್ಲ ಹೇಳಿಕೊಂಡು ತಿರುಗುತ್ತೀರಿ. ನಿಮ್ಮ ಈ ಸ್ವಭಾವದಿಂದಲೇ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ, ಈವಿಲ್ ಐ ಬೀಳುತ್ತಿದೆ. ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಈ ದೃಷ್ಟಿದೋಷ ನಿಮಗೆ ನೇರವಾಗಿ ತಟ್ಟುತ್ತದೆ. ಇದರಿಂದಾಗಿ ಕೈಗೆ ಬಂದ ಅವಕಾಶಗಳು ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತವೆ. ಆದ್ದರಿಂದ ಈ ತಿಂಗಳು ನೀವು ತೆಗೆದುಕೊಳ್ಳಬೇಕಾದ ಮೊದಲನೇ ಎಚ್ಚರಿಕೆ, ನಿಮ್ಮ ಗುಪ್ತ ಯೋಜನೆಗಳನ್ನು, ಹಣಕಾಸಿನ ವಿಚಾರಗಳನ್ನು ಯಾರಿಗೂ ಎಷ್ಟೇ ಹತ್ತಿರದುವಿದ್ದರೂ ಹೇಳಬೇಡಿ. ಸಂಪೂರ್ಣ ಮೌನವಾಗಿರಿ. ಎರಡನೇ ಎಚ್ಚರಿಕೆ, ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ. ಯಾರಾದರೂ ನಿಮ್ಮನ್ನು ಪ್ರಚೋದಿಸುವ ಪ್ರಯತ್ನ ಮಾಡುತ್ತಾರೆ, ಆದರೆ ನೀವು ಜಾಣಕಿವುಡರಂತೆ ವರ್ತಿಸಬೇಕು. ಆವೇಶಕ್ಕೆ ಒಳಗಾಗಿ ನಿಮ್ಮ ಸಂಬಂಧಗಳನ್ನು ನೀವೇ ಹಾಳು ಮಾಡಿಕೊಳ್ಳಬೇಡಿ. ಈ ದೊಡ್ಡ ಅದೃಷ್ಟವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು, ನಿಮ್ಮ ಜಾತಕದ ದೋಷಗಳನ್ನು ನಿವಾರಿಸಲು ನಾನು 2 ಪ್ರಬಲವಾದ ದೈವಿಕ ಪರಿಹಾರಗಳನ್ನು ಹೇಳುತ್ತೇನೆ. ಇದನ್ನು ಚಾಚು ತಪ್ಪದೆ ಪಾಲಿಸಿ. 1. ಪ್ರತಿದಿನ ಬೆಳಿಗ್ಗೆ, ವಿಶೇಷವಾಗಿ ಭಾನುವಾರದ ದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಚೊಂಬಿನಲ್ಲಿ ಸ್ವಲ್ಪ ನೀರು, ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕಿ ಸೂರ್ಯದೇವನಿಗೆ ಅರ್ಘ್ಯ ಬಿಡಿ. 2. ಆದಿತ್ಯ ಹೃದಯ ಸ್ತೋತ್ರ. ನಿಮ್ಮ ಎಷ್ಟೇ ದೊಡ್ಡ ಶತ್ರುವಿದ್ದರೂ, ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಅದನ್ನು ಭಸ್ಮ ಮಾಡುವ ಶಕ್ತಿ ಈ ಸ್ತೋತ್ರಕ್ಕಿದೆ. ಪ್ರತಿದಿನ ಬೆಳಗ್ಗೆ ಇದನ್ನು ಪಠಿಸಿ ಅಥವಾ ಮನೆಯಲ್ಲಿ ಆಲಿಸಿ. ನಿಮ್ಮ ತೇಜಸ್ಸು ಮತ್ತು ಶಕ್ತಿ ಇಮ್ಮಡಿಯಾಗುತ್ತದೆ. ಸಿಂಹರಾಶಿಯವರೇ, ನೀವು ಕಾಡಿನ ರಾಜನಿದ್ದಂತೆ. ಸಣ್ಣ ಪುಟ್ಟ ನರಿಗಳ ಕೂಗಿಗೆ ಬೆದರುವವರಲ್ಲ. ನಿಮ್ಮಲ್ಲಿರುವ ಅಪಾರವಾದ ಶಕ್ತಿಯನ್ನು, ನಾಯಕತ್ವವನ್ನು ಸರಿಯಾದ ದಾರಿಯಲ್ಲಿ ಬಳಸಿ ಈ ತಿಂಗಳು ಬರುವ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಿ. ಈ ವಿಡಿಯೋನಲ್ಲಿನ ಪ್ರತಿಯೊಂದು ಮಾತು ನಿಮಗೆ ಸತ್ಯ ಎನಿಸಿದ್ದರೆ, ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಆತಂಕವನ್ನು ದೂರ ಮಾಡಲು ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಸೂರ್ಯಾಯ ನಮಃ ಅಥವಾ ಓಂ ಭಾಸ್ಕರಾಯ ನಮಃ ಎಂದು ಬರೆಯಿರಿ. ನೀವು ಬರೆಯುವ ಈ ಒಂದೊಂದು ಅಕ್ಷರವು ಬ್ರಹ್ಮಾಂಡಕ್ಕೆ ನೀವು ಕಳುಹಿಸುವ ಪಾಸಿಟಿವ್ ಶಕ್ತಿಯಾಗುತ್ತದೆ. ಆ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ಖಂಡಿತ ಸಿಗುತ್ತದೆ.
ಜ್ಯೋತಿಷ್ಯದ ಇಂತಹ ಅದ್ಭುತ ರಹಸ್ಯಗಳನ್ನು, ನಿಖರವಾದ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೂ ಬಂಧುಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಈ ಎಚ್ಚರಿಕೆ ಮತ್ತು ಮಾರ್ಗದರ್ಶನ ತಲುಪಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಶುಭವಾಗಲಿ. ನಮಸ್ಕಾರ.